ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಕೂಡ. ನಮ್ಮ ಮನೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ಎಳ್ಳು ಬೆಲ್ಲ ಇದೆ. ನಾನಿಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಕಡಲೆ ಬೀಜದ ಒಬ್ಬಟ್ಟನ್ನ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಮುಂಚೆನೇ ಒಂದು ವಿಡಿಯೋ ಹಾಕಿದ್ದೀನಿ, ಅದೇ ರೀತಿ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಅರ್ಧ ಲೀಟ್ರದ್ದು, ಎರಡು ಹಾಕಿದರೆ 1 kg ಆಗುತ್ತೆ. ಇದು ಅರ್ಧ kgದು. ಇದರಿಂದ 2 kg ಅಷ್ಟು ನಾನು ಕಡಲೆ ಬೀಜನ ತೊಗೋತಾ ಇದ್ದೀನಿ. ಇದರಿಂದ 2 ಹಾಕಿದರೆ ಸಾಕು, 1 kg ಆಗುತ್ತೆ. ಅರ್ಧ kgದು 2 ತೊಗೋತಾ ಇದ್ದೀನಿ. ಇದು ನೀಟಾಗಿ ಹುರ್ಕೋಬೇಕು. ಸ್ಲಿಮ್ಮಲ್ಲೇ ಇಟ್ಟು ಹುರ್ಕೊಳ್ಳೋಣ ಇದನ್ನು. ನಮ್ಮ ಕಡೆ ಎಲ್ಲ ಎಳ್ಳು ಕಡಲೆ ಬೀಜ ಒಬ್ಬಟ್ಟು ತುಂಬಾ ಫೇಮಸ್ಸು. ಹಾಗಾಗಿ ನಾವು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಕಡಲೆ ಬೀಜ ಮತ್ತು ಎಳ್ಳನ್ನು ಹಾಕಿ ಶೇಂಗಾದ ಹೋಳಿಗೆನ ಮಾಡ್ತೀವಿ. ಈ ಕಡೆ ಎಲ್ಲ ಕಡಲೆ ಬೀಜ ಅಂತಾರೆ, ನಮ್ಮ ಕಡೆ ಎಲ್ಲ ಶೇಂಗಾ ಅಂತ ಹೇಳ್ತೀವಿ ನಾವು. ಇದರಿಂದ ನೋಡಿ 2 ತೊಗೊಂಡಿದ್ದೀನಿ. ಇವಾಗ ಒಂದೊಂದೇ ಹಾಕಿ ನಾನು ಹುರ್ಕೋತಾ ಇದ್ದೀನಿ. ಒಟ್ಟಿಗೆ ಹಾಕಿದರೆ ನೀಟಾಗಿ ಉರಿಯಲ್ಲ, ಹಾಗಾಗಿ ನಾನು ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಆಮೇಲೆ ಮತ್ತೆ ಹಾಕೋತೀನಿ. ನೀಟಾಗಿ ಹುರ್ಕೋಬೇಕು. ಇದು ನಾವು 1 ತಿಂಗಳು ಇಟ್ಟು ತಿಂದರೂ ಕೂಡ ಹಾಳಾಗಲ್ಲ ಇದು ಹೋಳಿಗೆ. ಇಲ್ಲಿ ನೋಡಿ, ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಸಿಪ್ಪೆ ಕೈಯಲ್ಲಿ ಹಿಡಿದು ನಾವು ಒರೆಸಿದ್ರೆ ಸಿಪ್ಪೆ ನೀಟಾಗಿ ಹೋಗಬೇಕು. ಇಲ್ಲಿ ನೋಡಿ ಹುರಿದಿದೆ. ಈ ಥರ ಹುರ್ಕೋಬೇಕು ನಾವು. ಸ್ಲಿಮ್ಮಲ್ಲೇ ಇಟ್ಟು ಹುರಿಯೋಣ. ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ. ಹಿಂಗೆ ಕೈಯಲ್ಲಿ ಹಿಡಿದ್ಬಿಟ್ಟು ಗೊತ್ತಿರೋ ಸಾಕು, ನೀಟಾಗಿ ಸಿಪ್ಪೆ ಉದುರ್ಕೊಳ್ತಾ ಇದೆ. ಇದು ಹುರ್ಕೊಂಡಿದೆ ಅಂತ ಅರ್ಥ. ಇದನ್ನು ಸೈಡಲ್ಲಿ ತೆಗೆದಿಡೋಣ ಸಪ್ರೇಟಾಗಿ. ಒಂದು ಮರ ತೊಗೊಂಡಿನಿ, ಆ ಮರದಲ್ಲಿ ಹಾಕ್ಕೊಂಬಿಡೋಣ ಇದನ್ನು. ಮತ್ತು ಇನ್ನು ಅರ್ಧ ಕಡಲೆ ಬೀಜ ಇಟ್ಟಿದ್ನಲ್ವ ಶೇಂಗಾನ, ಅದನ್ನು ಕೂಡ ಇವಾಗ ಹಾಕೊಂಡು ಹುರಿತಾ ಇದ್ದೀನಿ ನಾನು. ಅದನ್ನು ಇದೇ ಥರ ಹುರ್ಕೊಂಡ್ಬಿಡೋಣ. ನೀಟಾಗಿ ಹುರಿದು ಸ್ವಲ್ಪ ಬಿಸಿ ತಣ್ಣಗಾಗಬೇಕು. ನೋಡಿ ಸಿಪ್ಪೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಇಷ್ಟು ಹುರ್ಕೊಂಡ್ರೆ ಸಾಕು. ಜಾಸ್ತಿ ಸೀದೋದ್ರೆ ಒಬ್ಬಟ್ಟು ಚೆನ್ನಾಗಿರಲ್ಲ. ಇದನ್ನು ಕೂಡ ಅದೇ ಥರ ಹುರ್ಕೊಂಡಿದ್ದೀನಿ. ಇದು ಈಸಿ ಕೂಡ ಇರುತ್ತೆ, ತುಂಬಾ ಬೇಗ ಆಗುತ್ತೆ. ಒಬ್ಬಟ್ಟು ಮಾಡೋಕ್ಕೆ ನಿಂತರೆ ನಾರ್ಮಲ್ ಬೇಳೆ ಒಬ್ಬಟ್ಟು ಥರ ಇಲ್ಲ ಇದು. ನಮ್ಮ ಕಡೆ ಎಲ್ಲ ತುಂಬ ಫೇಮಸ್. ಈ ಹಬ್ಬಕ್ಕೆ ಸ್ಪೆಷಲಿ ನಾವು ಸಂಕ್ರಾಂತಿ ಹಬ್ಬಕ್ಕೇ ಮಾಡೋದು. ಇವಾಗ ನಾನು ಇಲ್ಲಿ ಸಜ್ಜೆ ಹಿಟ್ಟು ತೊಗೋತಾ ಇದ್ದೀನಿ, ಎಳ್ಳಚ್ಚಿ ರೊಟ್ಟಿ ಮಾಡೋಕ್ಕೆ. ಜಲ್ಲಡಿನ ಮಾಡ್ಕೊಳ್ಳೋಣ ಸಜ್ಜೆ ಹಿಟ್ಟು. ರೊಟ್ಟಿ ಮಾಡೋದು ನಿಮಗೆ ತುಂಬ ಸರ್ತಿ ತೋರಿಸಿದ್ದೀನಿ ನಾನು. ಸಜ್ಜದ ರೊಟ್ಟಿ ಮಾಡೋ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಜಿಗಿ ಇದೆ ಅಂದರೆ ಅಂಟಿದೆ ಅಂದರೆ ನೀವು ತಣ್ಣೀರಲ್ಲೇ ಕಲಿಸ್ಕೊಳ್ಳಿ. ಅಂಟಿಲ್ಲ ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕ್ಕೊಳ್ಳಿ. ನಾನಿಲ್ಲಿ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ಇದು ಎಳ್ಳು ಹಚ್ಚಿ ನಾವು ರೊಟ್ಟಿನ ಬಡಿತೀವಿ. ಇದನ್ನು ಕೂಡ ಸ್ಪೆಷಲ್ಲೇ ನಾವು ಸಂಕ್ರಾಂತಿ ಟೈಮಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನಾನು 2 ದಿನ ಮುಂಚೆನೇ ಮಾಡಿ
ಇಟ್ಕೋಬೇಕು ಇದನ್ನು ರೊಟ್ಟಿಗಳನ್ನ. ಬೆಂಗಳೂರಲ್ಲಿ ಇವಾಗ ತುಂಬ ಚಳಿ ಇದೆ, ಹಾಗಾಗಿ ಬಿಸಿಲು ಜಾಸ್ತಿ ಇಲ್ಲ, ಒಣಗೋದು ತುಂಬ ಕಷ್ಟ. ಹಾಗೇ ಹಾರಕ್ಕೆ ಇಟ್ಬಿಡಿ. ಇವಾಗ ಹಿಟ್ಟು ರೆಡಿ ಆಗಿದೆ. ರೊಟ್ಟಿನ ಯಾವ ಥರ ತಟ್ಟೋದು ಅಂತ ತೋರಿಸ್ತೀನಿ. ಇಲ್ಲಿ ಹಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನೀಟಾಗಿ ಇನ್ನೊಂದು ಸ್ವಲ್ಪ ನಾದ್ಕೋಬೇಕು ಹಿಟ್ಟನ್ನು. ನೀಟಾಗಿ ನಾದ್ಕೊಂಡ್ರೆ ರೊಟ್ಟಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಹಿಟ್ಟು ನಾದ್ಕೊಂಡಿದ್ದೀನಿ. ಅದರಲ್ಲೇ ನಾನು ಸ್ವಲ್ಪ ಹಿಟ್ಟನ್ನು ತಗೋತಾ ಇದ್ದೀನಿ. ಒಂದು ರೊಟ್ಟಿ ಬಡಿಯಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ತೊಗೊಂಡು ಮತ್ತೆ ನೀಟಾಗಿ ನಾದ್ಕೋತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಇವಾಗ ಒಂದು ರೌಂಡಕ್ಕೆ ಗುಂಡಕ್ಕೆ ಮಾಡ್ಕೋಬೇಕು. ನಾವೆಷ್ಟು ಒಂದು ರೊಟ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ಇವಾಗ ಈ ಥರ ಅಂಟಿಸ್ಕೋಬೇಕು. ಇದನ್ನು ನೀಟಾಗಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿನ ಬಡಿಯೋಣ. ಈ ಥರ ಹಿಟ್ಟು ಹಾಕೋಬೇಕು. ಆಮೇಲೆ ಈ ಥರ ಬಡಿಬೇಕು. ಫಸ್ಟು ಒಂದು ಕೈಯನ್ನು ಹಿಡ್ಕೊಂಡು ಬಡಿಬೇಕು. ಒಂದು ಕೈ ನಾನು ಸ್ವಲ್ಪ ಅಂಟ್ಕೋತಾ ಇತ್ತದು, ಕೆಳಗಡೆ ಜಾಸ್ತಿ ಹಿಟ್ಟು ಹಾಕಿಲ್ಲ. ನಮ್ಮೂರ ಕಡೆ ಆದರೆ ನಮಗೆ ರೊಟ್ಟಿ ಬಡಿಯೋಕ್ಕೇ ಕಲ್ಲು ಸಿಗ್ತವೆ, ರೊಟ್ಟಿ ಕಲ್ಲು ಅಂತ ಹೇಳ್ತಾರೆ. ಇಲ್ಲಿ ನಾನು ಕಿಚನ್ ಸ್ಲ್ಯಾಬ್ ಮೇಲೇ ಹಾಕಿ ರೊಟ್ಟಿನ ಬಡಿತಾ ಇದ್ದೀನಿ. ಈ ಥರ ಬಡ್ಕೋಬೇಕು. ನಾವು ಕೈಯಲ್ಲೇ ತಗೊಂಡು ಹೀಗೆ ಹಾಕ್ಕೊಳ್ಳೋಣ. ಇವಾಗ 2 ಸೆಕೆಂಡ್ ಬಿಟ್ಟು ನೋಡಿ, ಅಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ, ಆವಾಗ ನಾವು ನೀರು ಹಾಕ್ಕೋಬೇಕು. ಒಂದು ಚೆನ್ನಾಗಿ ಕ್ಲೀನಾಗಿರೋ ಕರ್ಚಿಪ್ ತೊಗೊಂಡು ಅಥವಾ ಬಟ್ಟೆ ತೊಗೊಂಡು ನೀರನ್ನು ಹಚ್ಕೋಬೇಕು. ಇವಾಗ ನೀಟಾಗಿ ಒಂದು ಸೈಡ್ ಬೆಂದಾದ್ಮೇಲೆ ಮತ್ತೆ ತಿರುಗಿಸಿ ಹಾಕೋಣ. ತುಂಬ ಟೇಸ್ಟ್ ಇರುತ್ತೆ ಇದು ಎಣ್ಗಾಯಿ ಪಲ್ಯದ ಜೊತೆ. ಇದಕ್ಕೆ ಪುಂಡೆ ಪಲ್ಯ ಅಂದರೆ ಈ ಕಡೆ ಗೋಂಗೂರ ಸೊಪ್ಪು ಅಂತ ಕರೀತಾರೆ, ನಮ್ಮ ಕಡೆ ಪುಂಡೆ ಪಲ್ಯ ಅಂತ ಕರಿತೀವಿ. ಪುಂಡೆ ಪಲ್ಯ ಚಟ್ನಿ ಅಥವಾ ಪಲ್ಯ ಎರಡನ್ನೂ ಮಾಡ್ಕೋಬೋದು. ನನಗೆ ಇವತ್ತಿನ ದಿನ ಸಿಕ್ಕಿಲ್ಲ ಸೊಪ್ಪು, ಹಾಗಾಗಿ ನಾನು ತಂದಿಲ್ಲ ಮನೆಗೆ. ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ಳೋಣ. ಇವಾಗ ನಾನು ಅದೇ ಥರ ಮತ್ತೊಂದು ರೊಟ್ಟಿನ ತಟ್ತಾ ಇದ್ದೀನಿ. ನನಗೆ ಲಟ್ಟಿಸಿ ಮಾಡೋಕ್ಕೆ ಬರಲ್ಲ, ನಾನು ತಟ್ಟಿಬಿಟ್ಟು ಮಾಡ್ತೀನಿ. ಜೋಳದ ರೊಟ್ಟಿ ಆದರೆ ಲಟ್ಸ್ಬಿಟ್ಟು ಮಾಡ್ಕೋಬೋದು, ಬಟ್ ಸಜ್ಜದ ರೊಟ್ಟಿ ಲಟ್ಸೋಕ್ಕಾಗಲ್ಲ. ಈ ಥರ ಜೋರಾಗಿ ಬಡಿಯೋ ಸೌಂಡು ಕೇಳಿಸುತ್ತೆ ಎಲ್ರಿಗೂ, ಬಟ್ ನಮಗೆ ಬಡ್ದು ಮಾಡ್ಕೊಂಡು ತಿಂದೆ ಅಭ್ಯಾಸ. ನೋಡಿ ಎರಡೂ ಸೈಡು ಬೆಂದಿದೆ. ಇವಾಗ ರೊಟ್ಟಿನ ತೆಗೆದುಬಿಡೋಣ. ನೋಡಿ ಎಳ್ಳು ಹಚ್ಚಿದ್ದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಊರ ಕಡೆ ಎಲ್ಲ ಒಲೆ ಮೇಲೆ ಮಾಡ್ತಾರೆ, ಇನ್ನೂ ದೊಡ್ಡದಾಗಿ ಮಾಡ್ತಾರೆ ರೊಟ್ಟಿ. ಮತ್ತೊಂದು ರೊಟ್ಟಿನೂ ಕೂಡ ಇದೇ ಥರ ನೋಡಿ ಹೀಗೆ ತೊಗೋಬೇಕು. ನಾನು ರೊಟ್ಟಿ ಮೇಲೆ ರೊಟ್ಟಿ ತೊಗೊಳ್ಳಲ್ಲ, ಈ ಥರ ಕೈಯಿಂದನೇ ತೊಗೊಂಡು ಹಾಕ್ತಾಯಿದ್ದೀನಿ. ಮತ್ತು ಅದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ನೀರು ಹಚ್ಬಿಟ್ಟು ಒಂದು ಸೈಡ್ ಬೆಂದಾದಮೇಲೆ ಮತ್ತೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಳೋಣ. ಚಳಿಗಾಲದಲ್ಲಿ ಇದು ಹೀಟ್ ಇರುತ್ತೆ, ಹಂಗಾಗಿ ಸಜ್ಜದ ರೊಟ್ಟಿನ ಮಾಡಿಕೊಂಡು ತಿನ್ನಬೇಕು. ಈ ರೊಟ್ಟಿನೂ ಕೂಡ 1 ರಿಂದ 2 ತಿಂಗಳವರೆಗೂ ರೊಟ್ಟಿ ಮಾಡಿ ಇಟ್ಟು ತಿಂತಾರೆ.
ನೋಡಿ ಒಂದು ಕಡೆ ಬೆಂದಿದೆ, ಮತ್ತೊಂದು ಕಡೆ ನಾವು ಇದನ್ನು ಮಡ್ಚಿ ಹಾಕೊಳ್ಳೋಣ. ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಸೈಡ್ ಎಳ್ಳನ್ನು ಹಚ್ಚಬೇಕು, ಎರಡು ಸೈಡ್ ಹಚ್ಚಿದ್ರೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ಇವಾಗ ನಾನು ಮೂರನೇ ರೊಟ್ಟಿನೂ ಕೂಡ ಹಾಗೇ ಬಡ್ಕೋತಾ ಇದ್ದೀನಿ. ಈ ಕಡೆ ಎಲ್ಲ ರೊಟ್ಟಿ ತಟ್ಟೋದಂತಾರೆ, ನಮ್ಮ ಕಡೆ ಬಡಿಯೋದಂತೀವಿ, ರೊಟ್ಟಿ ಬಡಿಯೋದು. ನೋಡಿ ಎಲ್ಲ ರೊಟ್ಟಿನೂ ಕೂಡ ನಾನು ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಂಚಿನ ಮೇಲೆ ಬಿಟ್ಟರೆ ಅದ್ರ ಪಾಡಿಗೆ ಅದನ್ನೇ ಕಟ್ಟಿ ಆಗಿಬಿಡುತ್ತೆ. ಇವಾಗ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ kg ಮೈದಾ ಹಿಟ್ಟಿಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜದ ಒಬ್ಬಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಒಬ್ಬಟ್ಟು ಮಾಡ್ತೀವಲ್ವ, ಆ ಥರ ತೆಳುವಾಗಿ ಕಲಿಸ್ಕೋಬಾರ್ದು, ಮೀಡಿಯಮಲ್ಲೇ ಗಟ್ಟಿಯಾಗೇ ಕಲಿಸ್ಕೋಬೇಕು. ಕಡಲೆ ಬೀಜದ ಒಬ್ಬಟ್ಟಿಗೆ, ಶೇಂಗಾ ಹೋಳಿಗೆಗೆ. ಈ ಥರ ನೀಟಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಟೋಣ. ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕಿದು. ತುಂಬ ತೆಳು ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಹದಕ್ಕೆ ಈ ಹಿಟ್ಟನ್ನು ನಾವು ನಾದ್ಕೋಬೇಕು. ಇದಕ್ಕೆ ಶೇಂಗಾ ಹೋಳಿಗೆಗೆ ಜಾಸ್ತಿ ಎಣ್ಣೆ ಹೋಗಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆ ಹಿಟ್ಟನ್ನು ನಾನು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಜಾರು ತೊಗೊಂಡು ಆಗಲೇ ಹುರಿದಿಟ್ಟಿರುವಂಥ ಕಡಲೆ ಬೀಜನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, 1 ಏಲಕ್ಕಿ, ಬೆಲ್ಲನ ಕುಟ್ಟಿ ತೊಗೊಂಡಿದ್ದೀನಿ. 1 kg ಕಡಲೆ ಬೀಜಕ್ಕೆ ಅರ್ಧ ಅರ್ಧಕ್ಕಿಂತ 3/4 kg ಬೆಲ್ಲನ ಯೂಸ್ ಆಗುತ್ತೆ ಇಲ್ಲಿ. ಇವಾಗ ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ನುಣ್ಣಗೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೌಡ್ರ್ ಆದರೆ ಸಾಕು. ಒಂದು ಪ್ಲೇಟಲ್ಲಿ ನಾನು ತೆಗಿತಾ ಇದ್ದೀನಿ. ಇದರಲ್ಲೇ ತುಂಬ ಎಣ್ಣೆ ಇರೋದ್ರಿಂದ ನಮಗೆ ಎಣ್ಣೆ ಜಾಸ್ತಿ ಯೂಸ್ ಆಗಲ್ಲ ಅಷ್ಟೇ. ನಾರ್ಮಲ್ ಹೋಳಿಗೆ ಮಾಡಿದಾಗ ಎಣ್ಣೆ ತುಂಬ ಯೂಸ್ ಆಗುತ್ತೆ, ತುಂಬಾ ಎಣ್ಣೆ ತೊಗೋಬೇಕಾಗುತ್ತೆ ನಾವು. ಇದಕ್ಕಿಲ್ಲ, ಅದರಲ್ಲೇ ತುಂಬ ಎಣ್ಣೆ ಇರುತ್ತೆ. ಹಾಗಾಗಿ ನಾವು 1 kg ಕಡಲೆ ಬೀಜಕ್ಕೆ ನಾನು ಇಲ್ಲಿ 100 ಗ್ರಾಮಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಎಳ್ಳು ತುಂಬ ಕಾಸ್ಟ್ಲಿ, ನಮ್ಮೂರಲ್ಲಾದರೆ ನಾವು ಬೆಳಿತೀವಲ್ವ, ಹಾಗಾಗಿ 1 kg ಕಡಲೆ ಬೀಜಕ್ಕೆ ಅರ್ಧ kg ಅಷ್ಟು ಎಳ್ಳು ಹಾಕ್ಬೋದು. ಬಟ್ ಇಲ್ಲಿ ನಾನು 100 ಗ್ರಾಮ್ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳಿದು ನೀಟಾಗಿ ಹುರ್ಕೊಳ್ಳೋಣ. ನೋಡಿ ಈ ಕಲರ್ ಬಂದರೆ ಸಾಕು. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ ಪೌಡ್ರ್ ಆಗಿದೆ. ಮಾಡಿಟ್ಟಿರುವಂಥ ಕಡಲೆ ಬೀಜಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ ಇಲ್ಲಿಟ್ಟಿದ್ದೀನಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಅಳತೆ ಪ್ರಕಾರ ಅಂದರೆ 1 ಹಿಡಿಯಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ಒಂದು ಟೀ ಕುಡಿಯೋ ಲೋಟದಿಂದ ಅರ್ಧ ಲೋಟಕ್ಕಿಂತ ಕಡಿಮೆ ನೀರನ್ನು ಯೂಸ್ ಮಾಡಬೇಕಿಲ್ಲಿ. ತುಂಬ ನೀರನ್ನು ಹಾಕೋಬಾರ್ದು. ಕೆಲವೊಬ್ಬರು ಪಾಕ ಮಾಡಿ ಇದನ್ನು ಹೂರಣನ ಮಾಡ್ಕೋತಾರೆ, ಹಂಗೆ ಮಾಡಿದರೆ ಚೆನ್ನಾಗಿರಲ್ಲ. ಇದೇ ಥರ ಮಾಡ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಪಾಕ ಮಾಡಿ ಅದನ್ನು ಪೌಡ್ರ್ ಹಾಕಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ, ಸುಮ್ಮನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹೂರಣ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ
ನಾವು ಪಾಕ ಮಾಡೋದೇ ಬೇಕಾಗಿಲ್ಲ, ಅದರಲ್ಲಿ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದು ಈ ಥರ ಮಾಡ್ಕೊಂಡ್ರೆ ಸಾಕು. ನೋಡಿ, ನಾನು ಕೈಯಲ್ಲೇ ಹಿಡಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸಾಕು, 2 ಇಡೀ ನೀರು ತೊಗೊಂಡಿದ್ದೀನಿ. ಇಷ್ಟು ಹೂರಣ ರೆಡಿಯಾಗಿದೆ. ಇವಾಗ ಹಿಟ್ಟು ನೆಂದೋಗಿದೆ, ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ತಗೊಳ್ಳೋಣ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಒಂದು ಲಿಂಬೆ ಗಾತ್ರದಷ್ಟು ನಾನು ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ ಹಿಟ್ಟು ಮಾತ್ರ. ನಾನು 1 ಅವರ್ ಮುಂಚೆನೇ ಹಿಟ್ಟನ್ನು ನೆನೆಯೋಕ್ಕಿಟ್ಟಿದ್ದೆ ಇದನ್ನು. ಇವಾಗ ಈ ಥರ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ಕೈಯಲ್ಲೇ ತಟ್ಕೊಂಡು ಈ ಥರ ಶೇಂಗದ ಹೂರಣ ತಗೊಂಡು ನೋಡಿ ಇಷ್ಟೇ ತಗೊಂಡು ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕು. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಇದು ಥರನೇ ನೋಡಿ ರೆಡಿ ಆಯ್ತು. ಇವಾಗ ಸ್ವಲ್ಪ ಪೇಪರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದು ಒಬ್ಬಟ್ಟು ತಟ್ಟೋ ಕವರ್ ಅಂತಲೇ ಸಿಗುತ್ತೆ. ಕೈಯಿಂದಾದರೂ ತಟ್ಕೋಬೋದು, ಇಲ್ಲ ಅಂದರೆ ಲಟ್ಟಣಿಕೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು. ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ, ತೆಳು ಬೇಕಂದರೆ ತೆಳು ಮಾಡ್ಕೊಳ್ರಿ. ತುಂಬ ತೆಳು ಇದ್ದರೆ ಇದು ತಿನ್ನೋಕ್ಕೆ ಟೇಸ್ಟ್ ಬರಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಂಡು ಇವಾಗ ಬಿಸಿ ಹಂಚು ಮೇಲೆ ಹಾಕ್ಕೊಳ್ಳೋಣ. ಹಂಚು ಕೂಡ ಸ್ಲಿಮ್ಮಲ್ಲೇ ಇಡಿ, ಜಾಸ್ತಿ ಸ್ಪೀಡಾಗಿ ಇಡೋಕ್ಕೆ ಹೋಗಬೇಡಿ, ಏಕೆಂದರೆ ಇದು ಹೋಳಿಗೆ ಬೇಗ ಬೇಗ ಸೀದೋಗುತ್ತೆ. ಕಡಲೆ ಬೀಜದ ಒಬ್ಬಟ್ಟು. ಇವಾಗ ಒಂದು ಸೈಡು ಬೆಂದಾದ್ಮೇಲೆ ನೋಡಿ, ಇವಾಗ ಒಂದು ಸೈಡ್ ಬೆಂದು ಆದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಹಾಕೊಳ್ಳೋಣ. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಹಾಕೊಳ್ಳೋಣ. ನಾನು ಎಣ್ಣೆನೇ ಹಾಕ್ತಾ ಇಲ್ಲ ಇಲ್ಲಿ, ಕೈಗೆ ಸ್ವಲ್ಪನೇ ಎಣ್ಣೆ ಅಂಟಿಸ್ಕೊಂಡು ತಟ್ಟಿದ್ದೀನಿ ಅಷ್ಟೇ, ಬಿಟ್ಟರೆ ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾಯಿಲ್ಲ. ಹಬ್ಬ ಅಂದರೆ ನಿಮಗೆ ಒಂದು ದೊಡ್ಡದು ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಎಣ್ಣೆ ಯೂಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಜಾಸ್ತಿ ಎಣ್ಣೆನೇ ಯೂಸ್ ಆಗಲ್ಲ ಈ ಒಬ್ಬಟ್ಟಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಬ್ಬಟ್ಟು. ಇದು ಆಗಿದೆ. ಇನ್ನೊಂದು ಸೈಡು ಕೂಡ ನಾನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಬ್ಬಟ್ಟನ್ನ ಬೇಗ ಬೇಗ ಮಡಚಿ ಹಾಕ್ಕೋಬೇಕು, ಯಾಕಂದರೆ ಸೀದೋಗುತ್ತೆ. ನಾನು ಇಲ್ಲಿ ಕಡ್ಚಿಗೆ ಯೂಸ್ ಮಾಡ್ತಾ ಇಲ್ಲ, ಕೈಯಿಂದನೇ ತಿರುವಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಪ್ಲೇಟ್ಗೆ ನಾನು ತೆಗೆದಿದ್ದೀನಿ. ಮತ್ತು ಇದೇ ಥರ ಮತ್ತೆ ಒಂದು ಒಬ್ಬಟ್ಟನ್ನ ರೆಡಿ ಮಾಡಿದ್ದೀನಿ. ನೋಡಿ ಮತ್ತೆ ಒಬ್ಬಟ್ಟು ತೊಗೊಂಡು ಫಿಲ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮುಂಚೆನೂ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಕಡಲೆ ಬೀಜದ ಒಬ್ಬಟ್ಟು ಯಾವ ಥರ ಮಾಡ್ತೀವಿ ನಮ್ಮ ಸೈಡ್ ಅಂತ ಹೇಳಿ. ಇಲ್ಲಿ ತುಂಬ ಜನಕ್ಕೆ ಕಡಲೆ ಬೀಜದ ಒಬ್ಬಟ್ಟು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಬಟ್ ಉತ್ತರ ಕರ್ನಾಟಕ ಹೋಟ್ಲಲ್ಲಿ ಮಾತ್ರ ಕಡಲೆ ಬೀಜ ಶೇಂಗಾ ಹೋಳಿಗೆ ಸಿಗ್ತದೆ. ಈ ಕಡೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಶೇಂಗಾ ಹೋಳಿಗೆ ಹೆಂಗೆ ಮಾಡ್ತಾರೆ ಅಂಥೇಳಿ. ನೋಡಿ ಎಲ್ಲ ಒಬ್ಬಟ್ಟು ರೆಡಿಯಾಗಿದೆ. ನಾನು ನೋಡಿ ಇಷ್ಟೇ ತೆಳು ಇದೆ, ತುಂಬ ತೆಳುವೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ಎಲ್ಲ ಒಬ್ಬಟ್ಟು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಎಣ್ಣೆಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಇದು ಚಪ್ಪರದವರೆಕಾಯಿ ಮೆಂತ್ಯ ಸೊಪ್ಪು ಹಾಕಿರೋದು ಪಲ್ಯ. ಇದು ಒಬ್ಬಟ್ಟು ಸಾರು. ಹಬ್ಬಕ್ಕೆ ಮನೆಯಲ್ಲಿ ಮಾಡಿರೋಂಥ
ಒಬ್ಬಟ್ಟು ಸಾರು, ಎಣ್ಗಾಯಿ ಪಲ್ಯ, ಚಪ್ಪರದವರೆಕಾಯಿ ಮೆಂತ್ಯ ಸೊಪ್ಪು ಹಾಕಿರೋ ಅಂಥ ಪಲ್ಯ. ಇಲ್ಲಿ ಪಲಾವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ವೈಟ್ ರೈಸು, ಬಿಳಿ ಅನ್ನ ಸಾಂಬಾರಿಗೆ. ಇಲ್ಲಿ ಹಪ್ಪಳ ಬಜ್ಜಿ ಕರ್ಕೊಂಡಿದ್ದೀವಿ. ಮತ್ತು ನಾನೊಬ್ಬಳೇ ಮಾಡ್ತಾಯಿದ್ದೀನಲ್ವ ವೀಡಿಯೋ, ನನ್ನ ಮಕ್ಕಳು ಸ್ವಲ್ಪ ಬ್ಯುಸಿಯಾಗಿದ್ದರು. ಇಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ನಾನು ತೋರಿಸ್ತಾಯಿದ್ದೀನಿ. ಫಸ್ಟಿಗೆ ನಾನು ಪಲಾವು, ಸ್ವಲ್ಪ ಬಿಳಿ ಅನ್ನ, ಚಟ್ನಿ ಪುಡಿ, ಗುರೆಳ್ ಚಟ್ನಿ ಪುಡಿ ಅಥವಾ ಹುಚ್ಚಳ ಹಿಂಡಿ ಅಂತ ಕರಿತೀವಿ ನೋಡಿ, ಚಟ್ನಿ ಪುಡಿ, ಶೇಂಗಾದ ಹಿಂಡಿ, ಶೇಂಗಾ ಚಟ್ನಿ ಪುಡಿ. ನಾನು ಇದು ಹಬ್ಬಕ್ಕೋಸ್ಕರನೇ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಗಾಯಿ ಪಲ್ಯ, ಇಲ್ಲಿ ಮೆಂತ್ಯ ಸೊಪ್ಪು, ಚಪ್ಪರದವರೆಕಾಯಿ ಹಾಕಿ ಪಲ್ಯ ಮಾಡಿದ್ದೀನಿ. ಅದು ನೋಡಿ, ಪಲ್ಯನೂ ಹಾಕಿದ್ದೀನಿ. ನಾನಿಲ್ಲಿ ಸ್ವೀಟ್ ಕಾರ್ನ್ ಬಳಸಿ ಒಂದು ಕೋಸಂಬರಿ ಮಾಡಿದ್ದೀನಿ. ಸ್ವೀಟ್ ಕಾರ್ನು, ಕ್ಯಾರೆಟು ಮತ್ತು ಸೌತೆಕಾಯಿನ ತುರಿದ್ಬಿಟ್ಟು ಹಾಕಿ ರೆಡಿ ಮಾಡಿಟ್ಟಿರೋವಂಥ ಸಜ್ಜದ ರೊಟ್ಟಿ, ಶೇಂಗದ ಹೋಳ್ಗೆ, ಬೇಳೆ ಹೋಳಿಗೆನೂ ಕೂಡ ನಾನು ಮಾಡಿದ್ದೀನಿ. ಬಟ್ ಬೇಳೆ ಹೋಳಿಗೆ ಯಾವಾಗಲೂ ಮಾಡ್ತಾಯಿರ್ತೀವಿ. ನಮ್ಮ ಕಡೆ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ನಾವು ಮಾಡ್ತಾಯಿರ್ತೀವಿ ಬೇಳೆ ಹೋಳಿಗೆ. ನಮಗೆ ಶೇಂಗದ ಹೋಳಿಗೆ ಸ್ಪೆಷಲಾಗಿ ಮಾಡಿರೋ ಅಂಥದ್ದು ಇವತ್ತಿನ ದಿನ ನಾನು ಸಂಕ್ರಾಂತಿ ಹಬ್ಬಕ್ಕಂತಲೇ ಮಾಡಿರೋದು. ರೆಡಿಯಾಗಿದೆ ನೋಡಿ, ಸಂಕ್ರಾಂತಿ ಸ್ಪೆಷಲ್ ಹಬ್ಬದ ಊಟ. ಉತ್ತರ ಕರ್ನಾಟಕದ ಕಡೆ ಇದೇ ಥರ ನಾವು ಮಾಡ್ಕೊಂಡು ತಿಂತೀವಿ. ಇಲ್ಲಿ ಬೆಂಗಳೂರಲ್ಲಿ ನಾವು ಎಲ್ಲಿ ಆಚೆ ಹೋಗಿ ತಿನ್ನಿಲ್ಲ, ಮನೆಯಲ್ಲೇ ಮಾಡಿಬಿಟ್ಟು ಎಲ್ಲರೂ ಮನೆಯಲ್ಲೇ ಕುಂತು ತಿಂದಿದ್ದೀವಿ. ನಮ್ಮ ಸೈಡೆಲ್ಲ ಹಳ್ಳಿಯಲ್ಲಿ ಹೊಲಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಹೋಗಿ ತಿನ್ಕೊಂಬರ್ತಿದ್ದೆಲ್ಲ ಪ್ರಿಪ್ರೇಷನ್ ಮನೆಯಲ್ಲೇ ಕೂತು ನಾವು ಊಟನ ಮಾಡ್ಕೋತಾ ಇದ್ದೀವಿ. ಅದು ಬೇಳೆ ಒಬ್ಬಟ್ಟು, ಚಟ್ನಿ ಪುಡಿಗಳು, ಹಪ್ಪಳ, ಸಂಡಿಗೆ, ಬಜ್ಜಿ, ಕೋಸಂಬರಿ, ಅನ್ನ ಸಾರು, ಎಣ್ಗಾಯಿ ಪಲ್ಯ, ಮೊಸರು ಬಜ್ಜಿ, ಪಲಾವ್ ರೆಡಿಯಾಗಿದೆ. ಉತ್ತರ ಕರ್ನಾಟಕ ಫುಡ್. ಥ್ಯಾಂಕ್ ಯು.